ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡೀಸೆಲ್ ಪೆಟ್ರೋಲ್ ಎಲ್ಲ ಜಾಸ್ತಿ ಆಯ್ತದಲ್ಲ, ಎಲ್ಲಕ್ಕೂ ಸಮಸ್ಯೆ ಬೀಳ್ತದೆ ಸರ್. ಈಗ ಹೆಂಗೆ ಹೋಟೆಲ್ಗಳಲ್ಲಿ ಹೋಟೆಲ್ಗಳ ಸಮಸ್ಯೆ ಬೀಳ್ತಾ ಇದೆ, ಡೀಸೆಲ್ ಪೆಟ್ರೋಲ್ ವೆಹಿಕಲ್ಗಳಿಗೆಲ್ಲ ಸಮಸ್ಯೆ ಬೀಳ್ತಾ ಇದೆ. ಯಾರು ಸರ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಈಗ. ಸರಿ ಮಾಡೋರು ಅವರೇ ಸರ್. ಈಗ ಸರಿ ಮಾಡ್ಬೇಕು ಅಂತ ಅವ್ರು ನಾವು ಅಲ್ಲಿ ಕೂಡ್ಸಿದೀವಿ, ಬಟ್ ಅವರೇ ಸರಿ ಮಾಡಲ್ಲ ಅಂತ ಬಂದಾಗ ಯಾರಿಗೆ ಹೇಳಬೇಕು ಅನ್ನೋದು. ಈಗ ಅವ್ರು ಹೇಳ್ತಿದ್ದಾರೆ ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಬಳಕೆ ಮಾಡಿ ಅಂತ ಹೇಳಿ. ಈಗ ಒಂದು ಸಿಂಪಲ್ ಆಗಿ ಒಂದು ಲಾಜಿಕ್ ಅರ್ಥ ಮಾಡ್ಕೊಳ್ಬೇಕು. ಪೆಟ್ರೋಲ್ ಡೀಸೆಲ್ ಬರ್ತಿಲ್ಲ ಅಂದಾಗ ನೀವು ಯಾಕೆ ರೇಟ್ ಜಾಸ್ತಿ ಮಾಡ್ತೀರಿ? ಬಂದಿಲ್ಲ ಅಂದಾಗ ರೇಟ್ ಹೇಗೆ ಜಾಸ್ತಿ ಮಾಡ್ತೀರಿ ಅಂತ. ಕರೆಕ್ಟ್ ಈಗ ಬಂದಿಲ್ಲ ನಿಲ್ಸ್ಬಿಡ್ಬೇಕು. ನೀವು ಪೆಟ್ರೋಲ್ ಡೀಸೆಲ್ ಬರ್ತಾ ಇಲ್ಲ ಅಂತ ಹೇಳ್ತೀರಿ, ರೇಟ್ ಅನ್ನ ವಿಪರೀತ ಗಗನಕ್ಕೆ ತಗೊಂಡು ಹೋಗ್ತಾ ಇದ್ರಿ. ಈಗ ಅದು ಪೆಟ್ರೋಲ್ ಡೀಸೆಲ್ ಬರ್ತಾರ ಅಂತ ಹೇಳಿದಾಗ ಇವರು ಜಾಸ್ತಿ ಕೊಟ್ಬಿಡ್ತಕ್ಕಂತಾರೆ. ರೇಟ್ ಜಾಸ್ತಿ ಕೊಡೋದ್ರಲ್ಲಿ ಅದಕ್ಕೊಂದು ಅರ್ಥ ಇರುತ್ತೆ. ಪೆಟ್ರೋಲ್ ಡೀಸೆಲ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ, ರೇಟ್ ಜಾಸ್ತಿ ಮಾಡ್ತಾರೆ. ಹೌದು ಸರ್. ಈಗ ಇವ್ರಿಗೆ ಪದಾರ್ಥ ಬೇಕು, ತತ್ತೀವಿ, ಜನಗಳಿಗೆ ಕೊಡ್ತೀವಿ, ಜನಗಳಿಗೆ ಹೆಲ್ಪ್ ಮಾಡ್ತೀವಿ ಅಂತ ಇವ್ರ ಹತ್ರ ಯಾಕೆ ನಮ್ ರೈತರಿಗೆ ಏನೋ ಕೊಡ್ತಾ ಇಲ್ಲ ಅವರು? ನಮ್ ರೈತ ಬೆಳೆಯಲ್ಲ. ಅಲ್ಲ ಈಗ ಈಗ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ರೈತರಿಗೆ ಈ ಬಾರಿ ಬಹಳ ಸಮಸ್ಯೆ ಆಗತ್ತೆ. ರಸಗೊಬ್ಬರ ಸಿಗೋದು ಬಹಳ ಕಷ್ಟ ಈ ಬಾರಿ. ಹೌದು, ಈಗಲೇ ರಸಗೊಬ್ಬರ ಸಿಗ್ತಾ ಇಲ್ಲ. ಈಗ ಕೆಲವೊಂದಿಷ್ಟು ರಸಗೊಬ್ಬರ ಇದ್ರೂ ಕೂಡ ಅದ್ರ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ. ಹೌದು, ಬಹಳ ಕಷ್ಟ ಇದೆ ಅಂತ ಅನ್ಸುತ್ತೆ ಈ ಬಾರಿ ರೈತರಿಗೆ. ಜನರಿಗೆ ಕಷ್ಟ ಸರ್, ನಮ್ ರೈತರಿಗೆ ಭಾರಿ ಚೆನ್ನಾಗೇ ಕಷ್ಟ. ಅಲ್ಲ ಈಗ ರೈತರು ಬೆಳೆ ಬೆಳೆದಿಲ್ಲ ಅಂತ ಹೇಳಿದ್ರೆ ಹೆಂಗಾಗತ್ತೆ ಪರಿಸ್ಥಿತಿ ಅಂತ. ಈಗ ಈಗ ಇವರು ಪೆಟ್ರೋಲ್ ಡೀಸೆಲ್ಗ ನಮ್ಮ ರೈತರು ಒಂದು ವರ್ಷ ಬೆಳೆ ನಿಲ್ಲಿಸ್ರೆ ಇವ್ರ ಪರಿಸ್ಥಿತಿ ಏನಾದ್ರು? ಅದೇ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಈ ಸರ್ಕಾರಗಳಿಗೆ ಇಂತ ಜನಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿಸ್ಬೇಕು ಅಂತ ಹೇಳಿದ್ರೆ ರೈತರಿಗೆ ಎಷ್ಟು ಬೇಕು ಅಷ್ಟೇ ಬೆಳಿಬೇಕು. ಇವರಲ್ಲೇ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಇವ್ರ ಹತ್ರ ಒಂದ್ ವರ್ಷಕ್ಕಾಗಷ್ಟು ಪೆಟ್ರೋಲ್ ಡೀಸೆಲ್ ಮೆಡಿಕಲ್ ಅಷ್ಟ ಸರಕು ಸಾಗಿಸ್ಕೊಳಕ್ಕಾಗಲ್ಲ ಇವ್ರು. ಒಂದ್ ವರ್ಷಕ್ಕಾಗಷ್ಟು ಸರಕು ಸಾಗಣೆ ಮೆಡಿಕಲ್ ಅಷ್ಟು ತಪ್ಪು ಕೆಪಾಸಿಟಿ ಇಲ್ವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕ? ಇಲ್ಲ ಅಂತ ಹೇಳ್ತಿದಾರಲ್ಲ. ಈಗ ಏನ್ ಮಾಡ್ತಾರ, ಮನೇಲಿ ಅಕ್ಕಿ ತರ್ಬೇಕು, ಮನೇಲಿ ಅಕ್ಕಿ ತಕ ಬರ್ಬೇಕು, ಹೊಲನಕ್ಕ ಹಾಕ್ಬೇಕು, ಅಲ್ಲಿ ಸಾಂಬಾರ್ ಮಾಡ್ಕೋಬೇಕು, ಅಲ್ಲಿ ತಿನ್ಕೋಬೇಕು ಅಷ್ಟೇ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಬೇಕಂತ. ಅಂದ್ರೆ ಅದಕ್ಕೆ 5 ರೂಪಾಯಿ ಜಾಸ್ತಿ ಮಾಡ್ತಾರ. ನಮ್ ರೈತರಿಗ ಮತ್ತೆ ಸಾಮಾನ್ಯ ವರ್ಗದ ಜನಗಳು ಇವರೆಲ್ಲ ಎಲ್ಲ ಹೋಗ್ಬೇಕು.